ನಿನ್ ಕೈಯಲ್ಲಿ ಪೆನ್ ಇದೆ. ಈ ಹಿಂದೆ ಎಷ್ಟೋ ಚಾಪ್ಟರ್ಗಳು ಅವು ವಿಕ್ಟರಿ ಇಲ್ಲ ಚಾಲೆಂಜಿಂಗ್ ಇರುವಾಗಿರ್ಲಿ ಅವೆಲ್ಲ ಮುಗಿದು ಹೋಗಿದಾವೆ. ಅವನ್ನ ನೀನು ಮತ್ತೊಂದ್ಸಲ ಬರೆಯೋಕ್ಕಾಗಲ್ಲ. ಆದ್ರೆ ನೀನ್ ನೆಕ್ಸ್ಟ್ ಏನ್ ಬರೀಬೇಕು ಅಂತ ಡಿಸೈಡ್ ಮಾಡಬಹುದು. ಮುಂದೆ ಇರೋ ಖಾಲಿ ಹಾಳೆ ನಿನ್ನ ಪದಗಳಿಗೆ ಕಾಯ್ತಾ ಇದೆ, ನಿನ್ ಕೆಲಸಕ್ಕೆ ಮತ್ತೆ ನಿನ್ನ ಆಯ್ಕೆಗಳಿಗೆ ಕಾಯ್ತಾ ಇದೆ. ಮತ್ ಇವನ್ನೆಲ್ಲ ಯಾರು ಬಂದು ಮಾಡಲ್ಲ ನಿಂಗೋಸ್ಕರ. ನಿನಗೆ ಈಗ ಡಿಫಿಕಲ್ಟ್ ಸಿಚುವೇಶನ್ ಇದೆ, ಮಾಡೋಕೆ ಕೆಲಸ ಇಲ್ಲ, ಕೈಯಲ್ಲಿ ದುಡ್ಡಿಲ್ಲ, ಎಲ್ಲೋದ್ರೂ ಖಾಲಿ ಜೇಬ್ ನೆನಪಾಗತ್ತೆ, ಹಣಕಾಸಿನ ಹೋರಾಟ. ನಿನ್ ಕಥೆ ತುಂಬಾ ಕೆಟ್ಟ ಚಾಪ್ಟರ್ ನಲ್ಲಿ ಸಿಗಾಕೊಂಡಂತೆ ಅನ್ಸತ್ತಲ್ವಾ? ಬಹುಶಃ ಇವಾಗಿನ ಈ ಪೇಜ್ ನೋವು ಮತ್ತೆ ಸಂದೇಹದಿಂದ ತುಂಬಿದೆ. ಮತ್ ನಿಂಗ್ ಅನ್ಸತ್ತೆ ಈ ಪೇಜ್ ನ ಮುಂದುವರಿಸಬೇಕಾ ಅಂತ. ಆದ್ರೆ ಗೆಳೆಯ, ಇಲ್ಲಿ ನಿನ್ನ ಜೀವನದ ಸೌಂದರ್ಯ ಅಡಗಿದೆ. ಇಂದಿನ ಪುಟ ಎಷ್ಟು ಕತ್ತಲೆಯಾಗಿದ್ರೂ ನಾಳೆ ಬರ್ಲೇಬೇಕಲ್ವಾ? ಮುಂದಿನ ಪುಟವನ್ನ ಪ್ರಕಾಶಮಾನವಾಗಿ ಬಲವಾಗಿ ಬರೆದುಕೋ. ಕೇವಲ ನೀನ್ ಮಾತ್ರ ನಿನ್ನ ನೆಕ್ಸ್ಟ್ ಪೇಜ್ ಅನ್ನ ಬರೆಯೋಕ್ ಸಾಧ್ಯ. ಇದಕ್ಕೆ ಉದಾಹರಣೆಯಾಗಿ ಒಂದು ಕಥೆ ಹೇಳ್ತೇನೆ. ಭಾರತದ ಮಾಜಿ ರಾಷ್ಟ್ರಪತಿ ಹಾಗೂ ಖ್ಯಾತ ವಿಜ್ಞಾನಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಇವರು ರಾಮೇಶ್ವರಂನ ಬಡ ಕುಟುಂಬದಲ್ಲಿ ಜನಿಸಿರ್ತಾರೆ. ಆರಂಭಿಕ ದಿನಗಳು ಇವರಿಗೆ ತುಂಬಾ ಕಷ್ಟದಿಂದಾನೇ ತುಂಬಿದ್ವು. ತನ್ನ ಫ್ಯಾಮಿಲಿಗೆ ಸಹಾಯ ಆಗ್ಲಿ ಅಂತ ಅವರು ಬಾಲ್ಯದಲ್ಲಿ ನ್ಯೂಸ್ ಪೇಪರ್ ಮಾರಾಟ ಮಾಡ್ತಾ ಇದ್ರು. ಹಾಗೂ ತುಂಬಾ ಸಲ ಜನ ಅವರಿಗೆ ಬೇಡಪ್ಪ ಪೇಪರ್ ನೀನೇ ಇಟ್ಕೋ ಅಂತ ನಿರಾಕರಣೆ ಮಾಡಿದ್ದು ಸಹ ಇದೆ. ಕಲಾಂ ಅವರು ಭಾರತೀಯ ವಾಯುಪಡೆಯಲ್ಲಿ ಕನಸಿನ ಕೆಲಸವನ್ನು ನಿರಾಕರಿಸ್ತಾರೆ. ಆದ್ರೆ ಈ ಕಷ್ಟದ ಪುಟಗಳು ಅವರನ್ನ ವ್ಯಾಖ್ಯಾನಿಸಿರ್ಲಿಲ್ಲ. ಅವರು ತಮ್ಮ ಜೀವನದ ಮುಂದಿನ ಪುಟವನ್ನ ಧೈರ್ಯದಿಂದ ಬರೆದುಕೊಂಡ್ರು. ಕಷ್ಟಪಟ್ಟು ಕೆಲಸ ಮಾಡಿ ತಮ್ಮ ನೆಕ್ಸ್ಟ್ ಪೇಜ್ ನ ತುಂಬಾ ಸ್ಟ್ರಾಂಗ್ ಆಗಿ ರೂಪಿಸಿದ್ರು ಮತ್ತೆ ರಾಷ್ಟ್ರಕ್ಕೆ ಕೊಡುಗೆಯನ್ನ ಕೊಟ್ರು. ಅವರ ಜೀವನ ಕಥೆ ಲಕ್ಷಾಂತರ ಜನರಿಗೆ ಇವತ್ತು ಸ್ಫೂರ್ತಿಯಾಗಿದೆ. ಈಗ ನಿನ್ ಕತೆಗೆ ವಾಪಸ್ ಬರೋಣ. ಗೆಳೆಯ, ನೀನ್ ಎದುರಿಸ್ತಾ ಇರೋ ಸಮಸ್ಯೆ ಏನು? ಬಹುಶಃ ಹಣದ ಒತ್ತಡ, ಫ್ಯಾಮಿಲಿ ಪ್ರಾಬ್ಲಮ್ ಅಥವಾ ಕೆಲಸ ಇಲ್ಲದೆ ಇರೋದು. ಈಗ ನಿಂಗೆ ಪ್ರಸ್ತುತ ಅವಮಾನ, ಭಯ ಅಥವಾ ಹತಾಶೆ ತುಂಬಿರಬಹುದು ಮನ್ಸಲ್ಲಿ. ನೆಕ್ಸ್ಟ್ ನೀನ್ ಏನ್ ಬರಿಬೇಕು ಅನ್ಕೊಂಡಿದ್ಯಾ ಹೇಳು. ಈಗ ಕಷ್ಟ ಇದೆ ಅಂತ ಹೇಳಿ ಕಥೆಯನ್ನ ನಿಲ್ಸೋಕ್ ಬಿಟ್ಬಿಡ್ತೀಯಾ ಅಥವಾ ಧೈರ್ಯ ತಗೊಂಡು ನೀನೇ ಒಂದು ಒಳ್ಳೆಯ ಪೇಜ್ ಬರಿತೀಯಾ? ಮುಂದಿನ ಪುಟ ಬರೆಯೋದು ಅಂದ್ರೆ ನಿನ್ನ ಹೋರಾಟ ಕಷ್ಟ ತಕ್ಷಣನೇ ಮಾಯ ಆಗತ್ತೆ ಅನ್ನೋದಲ್ಲ ಅರ್ಥ. ನೋವಿನ ಹೊರತಾಗಿ ಒಂದು ಸಮಯದಲ್ಲಿ ಒಂದೊಂದಾಗಿ ಮುಂದೆ ಬರೋಕೆ ಆಯ್ಕೆ ಮಾಡ್ಕೊಳ್ಳೋದು. ಕೆಲಸ ಕಳ್ಕೊಂಡಿರೋರು ಅಥವಾ ಬೇಜಾರಲ್ಲಿ ಇರೋರು ಯಾರಾದ್ರೂ ಇದ್ರೆ ಅವರನ್ನ ನೋಡು. ಅವರಿಗೆ 2 ಆಪ್ಷನ್ ಇರುತ್ತೆ. ಒಂದು, ನಿರಾಸೆ ಮತ್ತು ರಿಜೆಕ್ಷನ್ ಗಳನ್ನ ಮತ್ತೆ ಮತ್ತೆ ನೆನಪಿಸ್ಕೊಂಡು ಹತಾಶೆಯ ಪುಟದಲ್ಲೇ ಸಿಲುಕೊಳ್ಳೋದು. ಇಲ್ಲ ಇನ್ನೊಂದು, ಪೆನ್ ಎತ್ಕೊಂಡು ಹೊಸ ಪುಟವನ್ನ ಬರೆಯೋದು, ಹೊಸ ಕೌಶಲ್ಯ ಕಲಿಯೋದು ಅಥವಾ ಹೊಸ ಅವಕಾಶವನ್ನ ಹುಡುಕೋದು. ಇಲ್ಲ ಅಂದ್ರೆ ಸ್ವಂತ ಬಿಸ್ನೆಸ್ ಪ್ರಾರಂಭಿಸೋದು. ನೆಕ್ಸ್ಟ್ ಪೇಜ್ ಬರೆಯೋಕೆ ಕಾನ್ಫಿಡೆನ್ಸ್ ಇದ್ರೆ ಸಾಕು. ಗೆಳೆಯ, ಹಾಗಾದ್ರೆ ನಿನ್ನ ಲೈಫ್ ನ ಮುಂದಿನ ಪುಟ ಬರ್ಕೊಳ್ತೀಯಾ? ಅಬ್ಸಲ್ಯೂಟ್ಲಿ. ಈಗ ನೀನ್ ಎಲ್ಲಿ ಇದೀಯಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಆದ್ರೆ ಎಲ್ಲಿಗೆ ಹೋಗ್ತೀಯಾ ಅದೇ ಇಂಪಾರ್ಟೆಂಟ್. ಮತ್ತೆ ಈ ಯೋಚನೆ ನಿನ್ನ ಕನಸಿಗೆ ಹತ್ರ ಕರ್ಕೊಂಡು ಹೋಗುತ್ತೆ. ಥ್ಯಾಂಕ್ ಯು.